ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ರಿ ಫ್ರೆಂಡ್ಸ್? ಆರಾಮದ್ರಿ? ನಾನು ಆರಾಮದ್ರಿ ನೋಡಿ ಫ್ರೆಂಡ್ಸ್. ನೀವು ಆರಾಮದಿರ ಅಂತ ಹೇಳಿ ನಾನು ಅನ್ಕೊಂತೀನಿ. ಅಶ್ಫಾಕ್ ನಸೀಮ್ ಫ್ಯಾಮಿಲಿ ವ್ಲಾಗ್ಸ್ನಲ್ಲಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಫ್ರೆಂಡ್ಸ್. ಬರ್ರಿ ಈಗ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ನಲ್ಲಿ ನಮ್ಮ ಸ್ಟೈಲ್ ಒಳಗೆ ನಾವು ದಾಲ್ ಯಾವ ಥರ ಮಾಡ್ತೀವಿ ಅಂತ ಹೇಳಿ ಇವತ್ತು ನಾನು ಶೇರ್ ಮಾಡ್ತಾ ಇದ್ದೀನಿ. ಸೂಪರ್ ಟೇಸ್ಟಿಯಾಗಿ ನಮ್ಮ ಮಮ್ಮಿ ಇವತ್ತು ದಾಲ್ ಮಾಡ್ತಾರೆ, ತೊಗರಿ ಬೇಳೆದು. ಬರ್ರಿ ಫ್ರೆಂಡ್ಸ್, ಮಾಡೋದು ನೋಡೋಣ. ಮತ್ತು ಎಲ್ಲರಿಗೂ ಇಷ್ಟ ಆದರೆ ಈ ಬ್ಲಾಗ್ನಲ್ಲಿ ಎಲ್ಲರೂ ಕಮೆಂಟ್ನಲ್ಲಿ ಹೇಳಿ, ಮತ್ತು ಇಷ್ಟ ಆದರೆ ನನಗೆ ಹೇಳಬೇಕು. ಓಕೆ ಫ್ರೆಂಡ್ಸ್, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಚಾನಲ್. ಹಾಯ್ ಫ್ರೆಂಡ್ಸ್, ಬರ್ರಿ ಫ್ರೆಂಡ್ಸ್ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಈಗ ನೋಡಿ ಫ್ರೆಂಡ್ಸ್, ಬೆಳಗ್ಗೆ ಎದ್ದು ಕೂಡಲೇ ಮಮ್ಮಿ ಉಪ್ಪಿಟ್ಟು ರೆಡಿ ಮಾಡಿಟ್ಬಿಟ್ಟಾರ್ರಿ. ಮತ್ತು ಇದು ಪುಟಾಣಿ ಚಟ್ನಿನೂ ಮಾಡ್ಯಾರ. ಮತ್ತು ಇದು ಪಿಕಲ್ ರೀ, ಇದು ಮಾವಿನಕಾಯ್ದು ಇದು ರೀ ಫ್ರೆಂಡ್ಸ್. ಏನಂತ್ರಿ ನಿಮ್ಮ ಮಾತನ್ಯಾಗ ಅಚ್ಚಾರ ರೀ, ಇದು ನಮ್ಮ ಮಾತನ್ಯಾಗ ಅಚ್ಚಾರ ಅಂತ ಹೇಳ್ತೀವಿ. ಪಿಕಲ್ ಮಾಡಿಟ್ಟಾರ. ಭಾಳ ಟೇಸ್ಟಿಯಾಗಿ ಮನ್ಯಾಗ ಮಾಡ್ಯಾರ ಮಮ್ಮಿ, ಹೋಮ್ ಮೇಡ್. ಫುಲ್ ಟೇಸ್ಟಿಯಾಗಿ ಮಸ್ತಾಗಿ ಮಾಡ್ಯಾರ ಫ್ರೆಂಡ್ಸ್. ಈಗ ನೋಡ್ರಿ ಚಾನು ಮಾಡ್ಯಾರ. ಮತ್ತು ಉಪ್ಪಿಟ್ಟು, ನಾಷ್ಟಕ್ಕೆ ಉಪ್ಪಿಟ್ಟು ರೆಡಿಯಾಗಿದೆ. ಮತ್ತು ಈಗ ನಾನು ಸ್ವಲ್ಪ ಚಹಾ ಕುಡಿತೀನಿ ರೀ. ಫಸ್ಟ್ ಚಹಾ ಕುಡ್ದಿಂದ ಆಮೇಲೆ ಸ್ವಲ್ಪ ನಾಷ್ಟ ಮಾಡ್ತೀನಿ. ಎದ್ದು ಕೂಡಲೇ ನಂಗೆ ನಾಷ್ಟ ಮಾಡೋಕೆ ಒಟ್ಟು ಆಗಲ್ಲ. ನೋಡಿರಿ ಫ್ರೆಂಡ್ಸ್, ಎಷ್ಟು ಕಲರ್ ಎಷ್ಟು ಸೂಪರ್ ಆಗಿತ್ತು ನೋಡಿರಿ ಫ್ರೆಂಡ್ಸ್. ನಮ್ಮ ತಂಗಿಗೆ ಇದು ಪಿಕಲ್ ಮಾಡಿಕೊಟ್ಟಾರ ಮಮ್ಮಿ. ಭಾಳ ಸೂಪರಾಗಿದೆ, ನನಗೂ ಮಾಡಿಕೊಡ್ರಿ ಅಂತ ಹೇಳೀನಿ. ಆಯ್ತು ತಗೋ ಅಂತಂತ ಹೇಳ್ಯಾರ ಮಮ್ಮಿ. ನೋಡಿರಿ ಫ್ರೆಂಡ್ಸ್, ಎಷ್ಟು ಸೂಪರಾಗಿ ಪಿಕಲ್ ಮಾಡ್ತಾರೆ ಮಮ್ಮಿ. ಭಾಳ ಟೇಸ್ಟಿ ಮಾಡ್ತಾರೆ ರೀ. ಈ ಥರ ನಿಮ್ಗೆ ಪಿಕಲ್ ಬೇಕಂತ ಹೇಳಿದರೆ ನೀವು ಕಾಮೆಂಟ್ನಲ್ಲಿ ಹೇಳಿ, ನಾವು ಮಾಡಿ ನಿಮ್ಗೆಲ್ಲರಿಗೂ ಕೊಡ್ತೀವಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಮ್ಮ ಮಮ್ಮಿಗೆ ಹೇಳ್ತೀನಿ, ನಾವು ನಿಮ್ಗೆ ಈ ಥರ ಪಿಕಲ್ ಬೇಕಂದರೆ ಏನಾರು ಕಾಮೆಂಟ್ನಲ್ಲಿ ಹಾಕಿ ನೋಡೋಣ ಫ್ರೆಂಡ್ಸ್. ಈಗ ನೋಡಿರಿ ನಾನು ಚಹಾ ಕುಡಿಯಾಕತ್ತೀನಿ. ಚಹಾ ಕುಡ್ದಿಂದ ನಾನು ಮತ್ತು ಏನು ಕೆಲಸ ಇದೆ ಅದು ನೋಡ್ಕೊಂಬರೋಣ. ಈಗ ನಾನು ಬ್ರೇಕ್ಫಾಸ್ಟ್ನಲ್ಲಿ ಈಗ ಉಪ್ಪಿಟ್ಟಂತೂ ಮಾಡಿಟ್ಬಿಟ್ಟಾರೆ ನಮ್ಮ ಮಮ್ಮಿ. ನನಗಂತೂ ಈಗ ತಿನ್ನೋಕ್ಕಾಗಲ್ಲ. ಫಸ್ಟು ಚಹಾ ಕುಡಿತೀನಿ. ಚಹಾ ಮತ್ತು ಪಾರ್ಲೆಜಿ ಗೋಲ್ಡ್ ಬಿಸ್ಕಿಟ್, ಪಾರ್ಲೆಜಿ ಬಿಸ್ಕೆಟ್ ತಿಂತಾಯಿದ್ದೀನಿ. ನಮ್ಮೂರಾಗ ಪಾರ್ಲೆಜಿ ಗೋಲ್ಡ್ ಸಿಗ್ತಾವ. ಈಗ ಇಲ್ಲೇ ಸಿಗಂಗಿಲ್ಲಂತೆ, ಬರೀ ಪಾರ್ಲೆಜಿ ಇಲ್ಲಾಂದರೆ ಮಾರಿಗೋಲ್ಡ್, ಗುಡ್ ಡೇ ಯಾವ್ದಾರ ಎಂಜಾಯ್ ಮಾಡ್ತೀನಿ. ನನಗಂತೂ ಪಾರ್ಲೆ ಇಷ್ಟ ಆಗುತ್ತೆ. ಇದ್ರ ಜೊತೆ ನೀರು ಚಹಾ ತೊಗೊಂಡಿನಿ ಫ್ರೆಂಡ್ಸ್. ಈಗ ನಾನು ಚಹಾ ಕುಡಿದು ಸ್ವಲ್ಪ ಇಲ್ಲೇ ಬ್ಯಾಲ್ಕನಿಯಾಗ ಬಂದೀನಿ ಫ್ರೆಂಡ್ಸ್. ಈಗ ನೋಡ್ರಿ ಎಷ್ಟು ಸೂಪರಾಗಿ ಮಾನೆ ಹಣ್ಣು ಮಾರಕ್ಕೆ ಹೋಗ್ತಾ ಇದ್ದಾರೆ ಪಾಪ. ಈಗ ಬೆಳಗ್ಗೆ ಈಗ ಟೈಮ್ ಆಗ್ತಾಯಿದೆ, 8:30 ಇರ್ಬೋದು ಟೈಮ್. ಈಗ ನೋಡಿ ಫ್ರೆಂಡ್ಸ್, ಈಗ ನೀವು ನೋಡಿ ನನಗಂತೂ ಫುಲ್ ಖುಷಿ ಆಯ್ತು ರೀ. ಮತ್ತು ಇಲ್ಲಿ ಕಲರ್ ಏನೋ ಪೇಂಟಿಂಗ್ ನಡೆದಿತ್ತು ರೀ ಇಲ್ಲೇ. ಇದು ಮಾನೆ ಹಣ್ಣು ನೋಡಿ ನನಗೆ ಭಾಳ ಇಷ್ಟ ಆಯ್ತು. ನಾವು ಒಂದು 2 kg ತೊಗೋಬೇಕಂತ ಹೇಳಿ ಅದೇ ನೋಡ್ಕೊಂಡು ಕುಂತೀವಿ ರೀ ಫ್ರೆಂಡ್ಸ್. ಈಗ ನಾವು ನಮ್ಮ ತಮ್ಮ ಕಳಿಸಿದ್ವಿ, ತೊಗೊಂಬಂದ್ರೆ ಅವರು. ಈಗ ನೋಡಿ ಫ್ರೆಂಡ್ಸ್, ಪಾಪ ಅವರು ಮಾರಕ್ಕೆ ಹೊಂಟಾರ ಮಾನೆ ಹಣ್ಣು. ಈಗ ಸೀಸನನ್ನು ಮುಗಿಯೋಕೆ ಬಂತು ರೀ. ಈಗ ಇನ್ನೂ 1-2 ಸಲ ಬರ್ಬೋದು ರೀ ಅಷ್ಟೇ ಮಾನೆ ಹಣ್ಣು. ಈಗಂತೂ ಮಳೆ ಸ್ಟಾರ್ಟ್ ಆಗ್ತಾವ, ಮತ್ತು ಅದು ಇದು ಹುಳ ಬಿದ್ದುಬಿಡ್ತಾವೆ ರೀ. ಹಾಗಾಗಿ ಮಾನೆ ಹಣ್ಣೆಲ್ಲ ಈಗ ಮುಗೀತು ರೀ. ಇನ್ನೂ ಒಂದು 15 ದಿನ ಅಂದ್ರೆ ಅಷ್ಟೇನು ರೀ ಮಾನೆ ಹಣ್ಣು ಸೀಸನ್ ಆಯ್ತು ರೀ ಫ್ರೆಂಡ್ಸ್. ನಮಗಂತೂ ಎಲ್ಲರಿಗೂ ಇಷ್ಟ ರೀ ಮನ್ಯಾಗ ಮಾನೆ ಹಣ್ಣು. ಈಗ ನೋಡಿರಿ ಫ್ರೆಂಡ್ಸ್, ಬಟ್ಟೆ ಎಲ್ಲ ಮಾಡಿಸಿಡಾಕಿದಾರೆ. ಶಾರ್ಟ್ ವಿಡಿಯೋ ಮಾಡಿದ್ವಿ, ಪಾಪಡ್ ಫ್ರೈ ಮಾಡಿದ್ವಿ. ಸಣ್ಣ ಹೀಟ್ ಪಾಪಡ್ ಫ್ರೈ ಶಾರ್ಟ್ಸ್ ಮಾಡಿದ್ವಿ. ಅಲ್ಲೇ ಕುಂತು ಬಿಸಿಲಂತೂ ಭಾಳ ಸಿಕ್ಕಾಪಟ್ಟೆ ಇದೆ. ಈಗ ನಾವು ಟೆರಿಸ್ ಮೇಲೆ ಬಂದಿದ್ವಿ. ಪಾಪಡ್ ಒಂದು 4 ಫ್ರೈ ಮಾಡಿದ್ವಿ. ಮಗಳೊಂದು ತಿನ್ಲು, ನಾನು ತಿಂದ್ವಿ. ಕೆಳಗೆ ಹೋಗ್ತಾ ಇದ್ವಿ. ಎಷ್ಟು ಫ್ರೆಂಚಿ ಆಗಿದಾವೆ. ಮತ್ತು ಇದು ಟೇಬಲ್ ರಾಜ ಫ್ಲವರ್ ರೀ. ಎಷ್ಟು ಸೂಪರಾಗಿ ಕಲರ್ಫುಲ್, ಎಷ್ಟು ಮಸ್ತ್ ಕಾಣಿಸಕತ್ತಾವ. ಅದ ನಿಂಗೆ ತೋರ್ಸಾಕತ್ತೀನಿ ಫ್ರೆಂಡ್ಸ್. ಕಣ್ಣಿಗಂತೂ ಇದು ನೋಡೋಕೆ ಭಾಳ ಇಷ್ಟ ಆಗುತ್ತೆ ರೀ ಎಲ್ಲರಿಗೂ ಇಂಥ ಫ್ಲವರ್ ಇದ್ದರೆ. ಈಗ ನೋಡಿ ಫ್ರೆಂಡ್ಸ್, ನಾವು ಕೆಳಗೆ ಬಂದ್ವಿ. ಮತ್ತು ಈಗ ಫ್ರೆಂಚ್ ಫ್ರೈ ರೆಡಿ ಆಗ್ಯಾವ. ಭಾಳ ಸೂಪರಾಗಿ ಆಗ್ಯಾವ. ಅಂದರೆ ಸ್ವಲ್ಪ ಕ್ರಿಸ್ಪಿ ಆಗಿಲ್ಲ, ಫ್ರೈ ಮಾಡೋಕ್ಕೆ ಬಂದಿಲ್ಲ ನನ್ನ ಮಗನ್ಗೆ. ಅಥವಾ ಏನಾರ ಒಟ್ಟು ಮಾಡ್ಕೊಂಡು ಕುಂದ್ಬಿಡ್ತಾನೆ ರೀ. ಈಗ ನೋಡಿ ಫ್ರೆಂಡ್ಸ್, ಈಗ ಫ್ರೆಂಚ್ ಫ್ರೈ ಇದು ಪೊಟ್ಯಾಟೋದು, ಇದ್ರೊಳಗೆ ಆಯಿಲ್ ಹಾಕಿಲ್ಲ, ಹಂಗೆ ಸ್ವಲ್ಪ ಆಯಿಲ್ ಹಾಕಿ ಇದು ಫ್ರೈ ಮಾಡಕತ್ತಾನ ಮಗ. ಈಗ ನೋಡಿ ಫ್ರೆಂಡ್ಸ್, ಇದೆಲ್ಲ ರೆಡಿಯಾಗಿಂದ ನಾವು ಎಂಜಾಯ್ ಮಾಡ್ತೀವಿ. ಮತ್ತು ಇದು ಪ್ಯಾರಿ ಮಸಾಲ ಸಿಗುತ್ತಲ್ಲ, ಅದ್ರ ಮೇಲೆ ಇದ್ರ ಉದುರಿಸಿ ತಿಂದರೆ ಭಾಳ ಟೇಸ್ಟಿ ಆಗುತ್ತೆ, ಸೂಪರಾಗಿ ಕಾಣಿಸುತ್ತೆ. ತಿನ್ನೋಕ್ಕೆ ಇಷ್ಟ ಆಗುತ್ತೆ ರೀ ಎಲ್ಲರಿಗೂ. ಈಗ ಮಮ್ಮಿ ಇದು ತೊಗರಿ ಬೇಳೆ ದಾಲ್ ಮಾಡಕತ್ತಾರ ರೀ ನಮ್ಮ ಸ್ಟೈಲ್ ಒಳಗೆ. ದಾಲ್ ತಡ್ಕ. ಬರ್ರಿ ಫ್ರೆಂಡ್ಸ್, ಈಗ ದಾಲ್ ತಡ್ಕ ನಮ್ಮ ಮಮ್ಮಿ ಯಾವ ಥರ ಮಾಡ್ತಾರೆ ನೋಡೋಣ. ಎಲ್ಲರಿಗೂ ಇಷ್ಟ ಆಯ್ತು ಇವತ್ತು. ನಮ್ಮ ಮಮ್ಮಿ ಇದು ಆಲೂಗಡ್ಡೆ ಪಲ್ಯ ಮಾಡ್ತೀನಿ ಅಂತಂದ್ರು. ನಾವೆಲ್ಲ ಬೇಡ, ನೀವು ಇವತ್ತು ನಮ್ಮ ಮಮ್ಮಿ ಊರಿಗೆ ಹೋಗ್ತಾರೆ, ಹಾಗಾಗಿ ಇವತ್ತು ನೀವು ದಾಲ್ ಭಾರಿ ಫ್ರೈ ಮಸ್ತ್ ಮಾಡ್ತೀರಿ, ದಾಲ್ ತಡ್ಕ ಇವತ್ತು ಮಾಡಿ ನೋಡಿ ಅಂತ ಅಂದ್ವಿ. ಹಾಗಾಗಿ ನಮ್ಮ ಮಮ್ಮಿ ಇವತ್ತು ದಾಲ್ ಮಾಡಕತ್ತಾರೆ ಫ್ರೆಂಡ್ಸ್. ಭಾಳ ಟೇಸ್ಟಿಯಾಗಿ ಸೂಪರಾಗಿ ಆಗುತ್ತೆ. ಈಗ ನಮ್ಮ ಮಮ್ಮಿ ಯಾವ ಥರ ಮಾಡ್ತಾರೆ ನೋಡೋಣ ಫ್ರೆಂಡ್ಸ್. ಈ ಬ್ಲಾಗ್ನಲ್ಲಿ ದಾಲ್ ತಡ್ಕ ರೆಸಿಪಿ ಇವತ್ತು.
ಎಲ್ಲರಿಗೂ ಇಷ್ಟ ಅಂಥೇಳಿ ಮಮ್ಮಿ ಮಾಡಕತ್ತಾರೆ ನೋಡಿ ಫ್ರೆಂಡ್ಸ್. ಈಗ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡು ಕ್ಲೀನ್ ಇದೆ ಫಸ್ಟೇ, ಮತ್ತು ಮಮ್ಮಿಗೆ ಸ್ವಲ್ಪ ಅವ್ರಿಗೆ ನೋಡಿದ್ರನ ಸ್ವಲ್ಪ ತೃಪ್ತಿ ಆಗುತ್ತೆ ರೀ ಮನಸ್ಸಿಗೆ. ನಾವು ಎಷ್ಟು ಹೇಳಿದ್ರೆ ಕೇಳೋಂಗಿಲ್ಲ, ದೊಡ್ಡವ್ರು ಹಂಗಾರಿ. ಈಗ ನೋಡಿ ಫ್ರೆಂಡ್ಸ್, ಒಂದು 3-4 ನೀರು ವಾಶ್ ಮಾಡ್ತಾರೆ ನಮ್ಮ ಮಮ್ಮಿ. ನಾವೇನು ಮಾಡ್ತೀವಿ, 1-2 ನೀರು ಇಲ್ಲಾಂದ್ರೆ 1 ನೀರು ವಾಶ್ ಮಾಡಿ ಚೆಲ್ಲಿ ಬಿಡ್ತೀವಿ. ನಮ್ಮ ಮಮ್ಮಿ ಹಾಗಿಲ್ಲ, 4-5 ನೀರು ತೊಳಿತಾರೆ, ಸ್ವಚ್ಛಾಗಿ ತೊಳೆದು ಅವಾಗ ನೀರು ಹಾಕಿ ಏನೇನು ಹಾಕ್ತಾರೆ ಎಲ್ಲ ನಿಮಗೆ ತೋರಿಸ್ತೀರಿ. ನಮ್ಮ ಸ್ಟೈಲ್ ಒಳಗೆ ನಾವು ಯಾವ ಥರ ದಾಲ್ ಮಾಡ್ತೀವಿ ಅಂತ. ಈ ಥರ ನೀವು ದಾಲ್ ಮಾಡಿ ತಿಂದುಬಿಟ್ರೆ ನೋಡಿರಿ ಫ್ರೆಂಡ್ಸ್, ಇದು ಟೇಸ್ಟ್ ಮರಂಗಿಲ್ಲ. ಮತ್ತು ನೀವು ಮತ್ತೆ ಮಾಡ್ಕೊತೀರಿ, ಮತ್ತು ಎಲ್ಲರಿಗೂ ಹೇಳ್ತೀರಿ ಎಷ್ಟು ಸೂಪರಾಗಿ ಮಾಡಿದರು ಅಂಥೇಳಿ. ಈಗ ನೋಡಿರಿ ಫ್ರೆಂಡ್ಸ್, ಸುನೀತಾ ಸಿಸ್ಟರ್ ಕಮೆಂಟ್ ಮಾಡಿದರು ನಿನ್ನೆ, ನಮ್ಮ ಮಮ್ಮಿದು ಎಗ್ ಬುರ್ಜಿ ರೆಸಿಪಿ ತೋರಿಸ್ತೀರಿ ಅಂತ ಹೇಳಿ. ಇದು ಖಂಡಿತವಾಗಿ ತೋರಿಸ್ತೀನಿ ರೀ ಫ್ರೆಂಡ್ಸ್ ನಿಮ್ಗೆ. ಈಗ ನಮ್ಮ ಮಮ್ಮಿ ಇವತ್ತು ಊರಿಗೆ ಹೊಂಟಾರಿ, ಮತ್ತು ಅಲ್ಲಿ ನಾವು ಹೋಗಿಂದ ನಮ್ಮ ಮಮ್ಮಿ ಹತ್ರ ಹೋಗಿಂದ ನಾನು ಈಗಂತೂ ನಮ್ಮ ಸಿಸ್ಟರ್ ಮನೆಯಾಗ ಇದ್ದೀನಿ ರೀ. ನಾನು ಒಂದು ನಾಳೆ ಹೋಗ್ತೀನಿ ರೀ, ಸಾರಿ ಇವತ್ತು ಹೋಗಲ್ಲ, ನಾಳೆ ನಾಡ್ದ ಹೋಗ್ತೀನಿ ರೀ ನಾನು. ಈಗ ನಮ್ಮ ಮಮ್ಮಿ ಇವತ್ತು ಹೋಗ್ತಾ ಇದ್ದಾರೆ ಫ್ರೆಂಡ್ಸ್. ಹಾಗಾಗಿ ಅವ್ರು ಹೋಗಿಂದ ನಾನು ಊರಿಗೆ ಹೋಗಿಂದ ಖಂಡಿತವಾಗಿ ನಮ್ಮ ಮಮ್ಮಿ ಮಾಡೋದು ರೆಸಿಪಿ ನಿಮ್ಗೆ ತೋರಿಸ್ತೀನಿ ರೀ ಸುನೀತಾ ಅವರೇ. ಭಾಳ ಖುಷಿ ಆಯ್ತು ರೀ ನೀವು ಕಮೆಂಟ್ ಮಾಡಿದ್ದಕ್ಕೆ, ಥ್ಯಾಂಕ್ಸ್ ರೀ ಸುನೀತಾ. ಈಗ ನೋಡಿ ಫ್ರೆಂಡ್ಸ್, ಎಲ್ಲರೂ ಈ ಥರ ಕಮೆಂಟ್ ಮಾಡಿದರೆ ಭಾಳ ಖುಷಿ ಆಗುತ್ತೆ ರೀ. ಮತ್ತು ಯಾವ ಊರ್ಲಿಂದ ಅಂತ ಹೇಳಕತ್ತೀರಿ ನೀವು. ನಾನಿರೋದು ಬಿಜಾಪುರ್ನಲ್ಲಿ. ಈಗ ನಮ್ಮ ತಂಗಿ ಊರಿಗೆ ಬಂದೀನಿ ಫ್ರೆಂಡ್ಸ್ ನಾನು. ಈಗ ನೋಡಿ ಫ್ರೆಂಡ್ಸ್, ನಮ್ಮ ತವ್ರ ಮನೆಯಿಂದ ನಮ್ಮ ತಂಗಿ ಮನೆಗೆ ಬಂದೀವಿ. ಮತ್ತು ಇಲ್ಲಿಂದ ನಾವು 1-2 ದಿನ ಇದ್ದು ಮತ್ತೆ ಹೋಗಿಬಿಡ್ತೀವಿ ನಮ್ಮೂರಿಗೆ. ಹುಡುಗರು ಸ್ಕೂಲಿನ ಸ್ಟಾರ್ಟ್ ಆಗ್ಯಾವ, ಮತ್ತು ಮೊನ್ನೆ ಹೋಗ್ಬೇಕಂದ್ರೆ ಆಗಲಿಲ್ಲ ರೀ. ಇನ್ನೂ ಒಂದು 2 ಡೇಸ್ ಆಗಿಂದ ನಾವು ಊರಿಗೆ ಹೋಗ್ತೀನಿ. ಈಗ ನೋಡಿರಿ ಫ್ರೆಂಡ್ಸ್, ಟೊಮ್ಯಾಟೊ ಹಾಕಕತ್ತಾರೆ ನಮ್ಮ ಮಮ್ಮಿ. 2 ಹಾಕ್ತಾರೆ, ಟೊಮ್ಯಾಟೊ ದೊಡ್ಡದಿದಾವಲ್ಲ, ಹಾಗಾಗಿ 2 ಟೊಮ್ಯಾಟೊ ಹಾಕ್ತಾರೆ. ಮತ್ತು ಇವತ್ತು ಇದ್ರೊಳಗೆ ಬೇಳೆ ಒಳಗೆ ಏನೇನು ಹಾಕ್ತಾರೆ ನೋಡ್ಕೊಂಬರೋಣ ಬರ್ರಿ ಫ್ರೆಂಡ್ಸ್. ನೀವು ನೋಡಿರಿ, ಎಲ್ಲರಿಗೂ ಇಷ್ಟ ಆದರೆ ಎಲ್ಲರಿಗೂ ರೆಸಿಪಿ ಶೇರ್ ಮಾಡಿರಿ. ಮತ್ತು ಈಗ ನೋಡಿರಿ ಫ್ರೆಂಡ್ಸ್, ಅರಿಶಿನ ಹಾಕ್ಯಾರ, ಸ್ವಲ್ಪ ಖಾರ ಪುಡಿ ಹಾಕ್ಯಾರ, ಮತ್ತು ಈಗ ಟೊಮ್ಯಾಟೊ ಹಾಕ್ಯಾರ ನೋಡಿ ಫ್ರೆಂಡ್ಸ್. ಬೇಳೆಗೆ ತೊಗರಿ ಬೇಳೆ, ಟೊಮ್ಯಾಟೊ, ಇದು ಅರಿಶಿನ ಪೌಡ್ರ್, ಖಾರ ಪುಡಿ, ಇದು ಕರಿಬೇವು ರೀ, ಇಷ್ಟು ಹಾಕ್ಯಾರ ನೋಡಿರಿ ಫ್ರೆಂಡ್ಸ್. ಈಗ ನಮ್ಮ ಮಮ್ಮಿ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಕತ್ತಾರ, ಅಂದರೆ ಅದು ಸೀಟಿ ಒಳಗೆ ಹೊರಗೆ ಬರೋಂಗಿಲ್ಲ ಅಂತ್ರಿ ಬೇಳೆ ಈ ಥರ ಮಾಡಿದರೆ. ಈಗ ನೋಡಿ ಫ್ರೆಂಡ್ಸ್, ನಮ್ಗಂತೂ ಗೊತ್ತಿರೋಂಗಿಲ್ಲ, ನಮ್ಮ ಮಮ್ಮಿ ಟಿಪ್ಸ್ ರೀ ಇದು. ಈಗ ಬೆಳ್ಳುಳ್ಳಿ ಹಾಕಿರಿ, ಒಂದು 8 ಬೆಳ್ಳುಳ್ಳಿ ಹೆಸರು ಹಾಕಿವ್ರಿ. ಬೆಳ್ಳುಳ್ಳಿ ಹಾಕಿಂದ ಈಗ ನಮ್ಮ ಮಮ್ಮಿಗೆ ಸಮಾಧಾನ ಆಗಲ್ರಿ, ತೊಳೆದಿಟ್ಟಿವಿ. ಮತ್ತು ಲೀಡವ್ರು ಮತ್ತು ಇನ್ನೊಂದು ಸಲ ತೊಳೆದು ಮತ್ತೆ ಮುಸ್ತಾರೆ ರೀ ನಮ್ಮ ಮಮ್ಮಿ. ಮಸ್ಟ್ ಕ್ಲೀನ್ ಮಾಡ್ತಾರೆ ನಮ್ಮ ಮಮ್ಮಿ ಎಲ್ಲ ಕೆಲಸ. ಈಗ ನೋಡಿರಿ ಫ್ರೆಂಡ್ಸ್, ಈಗೆಲ್ಲ ಮುಚ್ಚು ಎಲ್ಲ ಕುದಿಸಾರಿ, ಒಂದು 5 ವಿಸಲ್ ಆದವು. ಈಗ ನೋಡಿ ಫ್ರೆಂಡ್ಸ್, ಎಷ್ಟು ಮಸ್ತ್ ಕುಕ್ ಆಗೈತಿ, ಎಷ್ಟು ಕುದ್ದು ಬಿಟ್ಟಿದ್ರಿ ಬೇಳೆ. ಇಲ್ಲ ಸ್ವೀಟ್ ನೀರಿದ್ರೆ ಜಲ್ದಿ ಕುದ್ಬಿಡ್ತಾರೆ ಬೇಳೆ. ನಮ್ಮ ಮಮ್ಮಿ ಊರಾಗ ಕುದ್ದಂಗಿಲ್ಲ ಅಂತ್ರಿ ಅವ್ರು ಹೇಳಕತ್ತಿದ್ರು. ಇದು ದಾಲ್ ಘೋಟ್ನಿಲಿಂದ ಬಿರ್ಕಾ ಮಾಡ್ತೀವಿ, ದಾಲ್ಗೆ ಈ ಥರ ಮ್ಯಾಶ್ ಮಾಡ್ಕೊಂಬಿಡ್ಬೇಕು ರೀ. ಒಬ್ರೊಬ್ರು ಏನು ಮಾಡ್ತಾರೆ, ಚಮಚಲಿಂದ ಮಾಡ್ತಾರೆ. ನಮ್ಮ ಮಮ್ಮಿ ಇಲ್ರಿ, ಇರಬೇಕು ರೀ ದಾಲ್ ಘೋಟ್ನಿ ಅಂತ ಹೇಳ್ತೀವಿ ನಮ್ಮ ಮಾತಿನಾಗ. ಇದು ನಾವು ಬಿಜಾಪುರ್ನಲ್ಲಿ ಬಿರ್ಕಾ ಅಂತ ಹೇಳ್ತೀವಿ ಫ್ರೆಂಡ್ಸ್. ಹುಣ್ಸೆಹಣ್ಣು ಸ್ವಲ್ಪ ನೆನೆ ಇಟ್ಟಾರ್ರಿ. ನಿಮ್ಗೆ ಏನಾರು ಅರ್ಜೆಂಟ್ ಇದ್ದರೆ ನೀವೇನು ಮಾಡಬೇಕು, ಸ್ವಲ್ಪ ಬಿಸಿ ಮಾಡಿ ನೀರು ಹುಣಸೆ ಹಣ್ಣೊಳಗೆ ಹಾಕಿ, ಅದು ರಸ ಜಲ್ದಿ ಬರ್ತೀರಿ. ಈ ಥರ ಮಾಡಿರಿ ನೀವು. ಈಗ ಮಗಳು ಬಂದಾಳ್ರಿ ಮತ್ತು ಕಿಚನ್ನಾಗ. ಮತ್ತು ನಮ್ಮ ಮಮ್ಮಿ ಈಗ ನೋಡಿರಿ ಫ್ರೆಂಡ್ಸ್, ಹುಣಸೆ ಹಣ್ಣು ರಸ ಹಾಕ್ಯಾರ. ಭಾಳ ಅಂದರೆ ಭಾಳ ಟೇಸ್ಟಿ ಆಗುತ್ತೆ ರೀ ಫ್ರೆಂಡ್ಸ್. ನೀವು ರೆಸಿಪಿ ಮಿಸ್ ಮಾಡ್ಕೋಬೇಡ್ರಿ, ನೀವು ಶೇರ್ ಮಾಡಿರಿ ಮತ್ತು ನೀವು ಮಾಡಿರಿ, ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಅನ್ಕೊತೀರಿ. ನಮ್ಮ ಸ್ಟೈಲ್ ಒಳಗೆ ನಾನು ತೋರಿಸೀನಿ ಮಾಡೋದು. ಅದು ಅಲ್ಲದೆ ನಮ್ಮ ಮಮ್ಮಿದು ಸ್ಟೈಲ್ ಒಳಗೆ ನಮ್ಮ ಮಮ್ಮಿದು ಮಾಡೋದು ರೆಸಿಪಿ ಇವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡೀನಿ. ಎಲ್ಲರಿಗೂ ಇಷ್ಟ ಆದರೆ ಮಾಡಿರಿ, ಮಾಡ್ಕೊಡ್ರಿ, ನೋಡ್ಕೊಡ್ರಿ, ತಿನ್ಕೊಡ್ರಿ. ಈಗ ದಾಲ್ ತಡ್ಕ ಮಾಡಕತ್ತಾರ, ಒಗ್ಗರಣೆ ಕೊಡಕತ್ತಾರ ನೋಡಿ ಫ್ರೆಂಡ್ಸ್. ಸ್ವಲ್ಪ ಆಯಿಲ್ ಹಾಕ್ಯಾರ, ಸಾಸಿವೆ ಜೀರಿಗೆ ಹಾಕ್ಯಾರ ರೀ, ಬೆಳ್ಳುಳ್ಳಿ ಹಾಕ್ಯಾರ, ಮತ್ತು ಕರಿಬೇವು ಹಾಕ್ಯಾರ ನೋಡಿ ಫ್ರೆಂಡ್ಸ್. ಇಷ್ಟು ಹಾಕ್ಯಾರ. ಈಗ ನೋಡಿ ಫ್ರೆಂಡ್ಸ್, ತಡ್ಕ ತಯಾರಾಗಿದೆ. ಬೇಳೆ ಒಳಗೆ ತಡ್ಕ ಹಾಕೋದ್ರಿ ಫ್ರೆಂಡ್ಸ್. ಈಗ ನೋಡಿರಿ ಬೇಳೆ ಎಷ್ಟು ಮಸ್ತ್ ಕುಕ್ ಆಗೈತೆ, ಫುಲ್ ಭಾರಿ ಮಸ್ತ್ ಅರೋಮಾ ಬರ್ತಾಯಿದ್ರಿ ಇದು ಬೇಳೆದು. ಈಗ ನೋಡಿರಿ ಫ್ರೆಂಡ್ಸ್, ಎಲ್ಲ ಬೇಳೆದ್ರೊಳಗೆ ತಡ್ಕ ಕೊಟ್ಟು ಬಿಡನ್ರಿ. ಈ ಥರ ನಿಮ್ಗೆ ಮಾಡೋದು ಲೈಕ್ ಆದರೆ ದಾಲ್ ನೀವು ಟ್ರೈ ಮಾಡಿರಿ, ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಅನ್ಕೊತೀನಿ ರೀ. ನಮ್ಮ ಮಮ್ಮಿ ಮಾಡಿದ ರೆಸಿಪಿ ಇವತ್ತು ಬ್ಲಾಗ್ನಲ್ಲಿ ತೋರಿಸಿನಿ ರೀ ನಿಮಗೆಲ್ಲ. ಇವತ್ತಿನ ಬ್ಲಾಗ್ ನೋಡಿ ಎಲ್ಲರಿಗೂ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್. ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ ರೀ ಹೊಸ ಬ್ಲಾಗ್ನಲ್ಲಿ ಹೊಸ ರೆಸಿಪಿ ಜೊತೆ. ಈಗ ನೋಡಿರಿ ಫ್ರೆಂಡ್ಸ್, ನಾನು ಉಪ್ಪಿಟ್ಟಿನಲ್ಲೇ ದಾಲ್ ಹಾಕ್ಕೊಂಡು ತಿಂತಾಯಿದ್ದೀನಿ ಫ್ರೆಂಡ್ಸ್. ನನಗೆ ಉಪ್ಪಿಟ್ಟಿನಲ್ಲಿ ದಾಲ್ ಅಂದರೆ ಭಾಳ ಇಷ್ಟ ರೀ. ಬ್ರೇಕ್ಫಾಸ್ಟ್ನಲ್ಲಿ ನಾನು ನಾಷ್ಟ ಜಲ್ದಿ ಮಾಡಿದ್ದಿಲ್ಲಲ್ಲ, ಹಾಗಾಗಿ ನಮ್ಮ ಮಮ್ಮಿ ಈ ಥರ ಮಾಡಿಕೊಟ್ಟಾರೆ ನೋಡಿರಿ. ಥರ ಇದು ಏನು ಅಲಸಂದಿ ವಡ ಅಂತಾರಲ್ರಿ, ಅದು ಇಲ್ಲಿ ಮಾಡೋಕ್ಕದ ಭಾಳ ಟೇಸ್ಟಿಯಾಗಿ ಸೂಪರಾಗಿ ಮಾಡ್ತಾರೆ ರೀ. ನನ್ನ ಮಗ ಕಳ್ಸೀನಿ, ತೊಗೊಂಬರಕ್ಕೆ ಹೋಗ್ಯಾನ. ಈಗ ನೋಡಿರಿ ಕಳ್ಸಿದ್ರಿ, ಅಲ್ಲೇ ತಿನ್ಕೊಂತ ನಿಂತ್ಬಿಟ್ಟ ನೋಡಿರಿ ಫ್ರೆಂಡ್ಸ್. ಈಗ ನೋಡಿರಿ ಎಷ್ಟು ಕ್ಲೈಮೇಟ್ ಮಸ್ತ್ ಕೂಲಾಗಿ ಕಾಣಿಸಾಕತ್ತೈತಿ. ಈಗ ಟೈಮ್ ಆಗ್ತಾಯಿದೆ 7:30. ಈಗ ನೋಡಿರಿ ಫ್ರೆಂಡ್ಸ್, ಎಷ್ಟು ಹುಡುಗರು
ಆಟ ಆಡ್ತಾಯಿದ್ರ ಮತ್ತು ಒಂಥರ ವಾತಾವರಣ ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತಾ. ಇವತ್ತಿನ ಬ್ಲಾಗ್ ನೋಡಿ ಎಲ್ಲರಿಗೂ ಇಷ್ಟ ಆದರೆ ಕಮೆಂಟ್ನಲ್ಲಿ ಹೇಳಿ. ಮತ್ತೆ ಸಿಗೋಣ ಹೊಸ ಬ್ಲಾಗ್ನಲ್ಲಿ ಹೊಸ ರೆಸಿಪಿ ಜೊತೆ. ಓಕೆ, ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.